ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಡೈನಾಮಿಕ್ ಪ್ರೋಗ್ರಾಮಿಂಗ್ ಅನ್ನ ಅಪ್ಲೈ ಮಾಡಿ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಮಾಡೆಲ್ ಪೇಪರ್ VTU ಮಾಡೆಲ್ ಪೇಪರ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಅನ್ನೇ ನಾನು ತಗೊಂಡಿದ್ದೀನಿ. ಈ ಒಂದು ಗ್ರಾಫ್ ಅಥವಾ ಟ್ರೀಗೆ ನಾವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅನ್ನ ಅಪ್ಲೈ ಮಾಡಿ, ಅಂದ್ರೆ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅನ್ನ ಅಪ್ಲೈ ಮಾಡಿ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಫಸ್ಟ್ ನಾವು ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಪ್ರಾಬ್ಲಮ್ ಅಂತ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಇವಾಗ ನಾನೊಬ್ಬ ಸೇಲ್ಸ್ ಮ್ಯಾನ್, ಅಂದ್ರೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಮಾರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ. ಸೊ ಇವಾಗ ನಾನು ಒಂದು ಊರಲ್ಲಿ ಇದ್ದೀನಿ, ಫಾರ್ ಎಕ್ಸಾಂಪಲ್ ಅದನ್ನ ಎ ಅಂತ ಕರಿತೀನಿ. ನನಗೆ ಏನ್ ಟಾಸ್ಕ್ ಕೊಡ್ತಾರೆ, ಇನ್ನ ಉಳಿದಿರುವಂತಹ 3 ಊರುಗಳು ಅಂತ ಅಂದ್ರೆ ನನ್ನ ಸುತ್ತಮುತ್ತ ಇರುವಂತಹ B, C, D ಅನ್ನೋ ಊರುಗಳಿಗೆ ನನಗೆ ಸೇಲ್ಸ್ ಜಾಬ್ ಅನ್ನ ಕೊಡ್ತಾರೆ. ಹೋಗ್ಬಿಟ್ಟು ಅಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಕೊಂಡು ಬಾ ಅಂತ. ಸೊ ನಾನೇನ್ ಮಾಡ್ಬೇಕು ಅಂತಂದ್ರೆ ನನಗೆ ಕಡಿಮೆ ಕಾಸ್ಟ್ ಆಗ್ಬೇಕು. ಏನು, ನಾನು ಈ ಎ ಇಂದ ನಾನು ಬಿಗೂ ಹೋಗ್ಬೇಕು, ಸಿಗೂ ಹೋಗ್ಬೇಕು, ಡಿಗೂ ಹೋಗ್ಬೇಕು. ವಿತ್ ದಿ ಲೋ ಕಾಸ್ಟ್ ಹೋಗ್ಬೇಕು. ಮತ್ತೆ ಒಂದು ಸಲಿ ಹೋಗಿರುವಂತ ಊರಿಗೆ ಇನ್ನೊಂದು ಸಲಿ ಹೋಗ್ಬಾರ್ದು. ಅಂದ್ರೇನು, ಒಂದು ಸಲಿ ಹೋಗಿರುವಂತ ನೋಡ್ಗೆ ಮತ್ತೆ ಹೋಗ್ಬಾರ್ದು. ಎರಡನೇದೇನು, ಒಂದು ಊರಿಗೆ ಇನ್ನೊಂದು ಸಲಿ ಹೋಗ್ಬಾರ್ದು, ಆಗಾಗ್ಲ ನಾನು ಹೋಗ್ಬಾರ್ದು, ರಿಪೀಟ್ ಆಗ್ಬಾರ್ದು. ಮೂರನೇದೇನು, ನಾನು ವಾಪಸ್ಸು ಮತ್ತೆ ಹೇಗೆ ಬರ್ಬೇಕು. ಅಂದ್ರೆ ನನ್ನ ಮನೆಗೆ ನಾನು ವಾಪಸ್ ಸಂಜೆ ಬರ್ಬೇಕಲ್ವಾ ಸೇಲ್ಸ್ ಜಾಬ್ ಅನ್ನ ಮುಗಿಸಿ. ಅದೇ ರೀತಿ ಫಸ್ಟ್ ಏನು, ನಾನು ಎಲ್ಲಾ ಒಂದು ಊರುಗಳಿಗೂ ಹೋಗ್ಬೇಕು. ಒಂದು ಊರಿಗೆ ಹೋದ್ರೆ ಇನ್ನೊಂದ್ಸಲಿ ಆ ಊರಿಗೆ ನಾನು ವಾಪಸ್ ಬರಂಗಿಲ್ಲ. ಮೂರನೇದೇನು, ನಾನು ಮತ್ತೆ ವಾಪಸ್ಸು ನನ್ನ ಊರಿಗೆ ವಾಪಸ್ ಬರ್ಬೇಕು. ಸೊ ಅದೇ ಕಾನ್ಸೆಪ್ಟ್ ಅನ್ನು ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇವಾಗ ನಾವು ಡೈನಾಮಿಕ್ ಪ್ರೋಗ್ರಾಮಿಂಗ್ ಅನ್ನ ಅಪ್ಲೈ ಮಾಡ್ತಿರೋದ್ರಿಂದ ಫಸ್ಟ್ ನಾವು ಸೋರ್ಸ್ ನೋಡ್ ಅನ್ನ ನೋಡ್ಕೋಬೇಕು. ಸೋರ್ಸ್ ನೋಡ್ ಅಂತ ಅಂದ್ರೇನು, ನನ್ನ ಊರು, ನಾನು ಹೇಳಿದ್ನಲ್ವ ಎಕ್ಸಾಂಪಲ್ ನ ಹೇಳಿದ್ನಲ್ಲ ಅದೇ ರೀತಿ. ಸೊ ನನ್ನ ಊರನ್ನ ನಾನು ನೋಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು 1 ಅನ್ನ ನಾನು ಸೋರ್ಸ್ ನೋಡ್ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಸೋರ್ಸ್ ನೋಡ್ ಅಥವಾ ವರ್ಟೆಕ್ಸ್ ಅಂತಾನೂ ಕೂಡ ಕರೀತಾರೆ. ವರ್ಟೆಕ್ಸ್ ವಿಲ್ ಬಿ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಿದೆ ಅಂತ ಅನ್ಕೊಳ್ಳಿ. ಈಗ ನನ್ನ ಊರು ಯಾವುದು 1. ನಾನು ಎಲ್ಲಾ ಒಂದು ಊರುಗಳಿಗೂ ಹೋಗ್ಬೇಕು, ವಾಪಸ್ಸು ನಾನು ಮತ್ತೆ 1ಗೆ ಬರಬೇಕು ವಿತೌಟ್ ರಿಪಿಟೇಷನ್. 4 ಒಂದ್ಸಲಿ ಹೋದ್ರೆ ಮತ್ತೆ ಇನ್ನೊಂದ್ಸಲಿ ಹೋಗ್ಬಾರ್ದು, ಆ ರೀತಿ. ಸೊ ನಾನೇನ್ ಮಾಡ್ಬೇಕು, ಇಲ್ಲಿ ಜಾಸ್ತಿ ರೋಡ್ಗಳಿವೆ ಅಲ್ವಾ. ಸೊ ಇವಾಗ ನಾನೇನ್ ಮಾಡ್ಬೇಕು, ಎಲ್ಲಾ ಪಾಸಿಬಿಲಿಟೀಸ್ ಫೈಂಡ್ ಔಟ್ ಮಾಡ್ಬೇಕು. ಎಲ್ಲಾ ಪಾಸಿಬಿಲಿಟಿನ ಫೈಂಡ್ ಔಟ್ ಮಾಡಾದ್ಮೇಲೆ ಶಾರ್ಟೆಸ್ಟ್ ಪಾತ್ ಯಾವ್ದಿರುತ್ತೆ ಅದನ್ನ ಯೂಸ್ ಮಾಡ್ಕೊಂಡು ನಾನು ಟ್ರಾವೆಲ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ಡೈನಾಮಿಕ್ ಪ್ರೋಗ್ರಾಮಿಂಗ್ ಅನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತಂದ್ರೆ, ಫಸ್ಟ್ ನನ್ನ ಸೋರ್ಸ್ ಯಾವುದು 1. ಸೊ ಇವಾಗ 1 ಇಂದ ನಾನು ಎಲ್ಲಿಗೆ ಹೋಗ್ಬೋದು, 2ಗೆ ಹೋಗ್ಬೋದು, 3ಗೆ ಹೋಗ್ಬೋದು, 4ಗೂ ಕೂಡ ಹೋಗ್ಬೋದು. ಸೊ 1 ಇಂದ ನಾನು 2ಗೆ ಹೋಗ್ಬೋದು, 1 ಇಂದ 3ಗೆ ಹೋಗ್ಬೋದು, 1 ಇಂದ 4ಗೆ ಹೋಗ್ಬೋದು. ಇವಾಗ ಕಾಸ್ಟ್ ಅನ್ನ ಬರೀರಿ. 1 ಇಂದ 2ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು, 10. 1 ಇಂದ 3ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು, 15. ನೆಕ್ಸ್ಟ್ 1 ಇಂದ 4ಗೆ ಹೋಗೋದಕ್ಕೆ ಕಾಸ್ಟ್ ಎಷ್ಟು, 20. ಇವಾಗ 1 ಆಲ್ರೆಡಿ ಟ್ರಾವೆಲ್ ಆಗಿದೆ. ಇವಾಗ ನಾನು ಸೆಕೆಂಡ್ ಸಿಟಿಲಿ ಇದ್ದೀನಿ. ಸೊ ಸೆಕೆಂಡ್ ಆದ್ಮೇಲೆ ಇನ್ನು ಉಳಿದಿರುವಂತದ್ದೇನು 3 ಮತ್ತೆ 4 ಅಲ್ವಾ. ಸೊ ಪಾಸಿಬಿಲಿಟಿ ಏನು, ನಾನು 3ಗೆ ಹೋಗ್ಬೋದು, ನೆಕ್ಸ್ಟ್ 4ಗೆ ಹೋಗ್ಬೋದು. ಇವಾಗ ಇನ್ನೊಂದು ಪಾಸಿಬಿಲಿಟಿ, ಫಸ್ಟ್ ಆಗಿದೆ, ಫಸ್ಟ್ ಇಂದ ನಾನು 3rd ಸಿಟಿಗೆ ಬಂದಿದ್ದೀನಿ. ಇನ್ನು ಉಳಿದಿರೋದು ಯಾವುದು, ಸೆಕೆಂಡ್ ಸಿಟಿ ಉಳಿದಿದೆ ಮತ್ತೆ 4th ಸಿಟಿ ಉಳಿದಿದೆ. ಇಲ್ಲಿ ಫಸ್ಟ್ ಸಿಟಿ ಆಗಿದೆ, 4th ಸಿಟಿ ಆಗಿದೆ, ಸೆಕೆಂಡ್ ಸಿಟಿ ಮತ್ತೆ 3rd ಸಿಟಿ ಉಳ್ಕೊಂತು. ಇವಾಗ ಪ್ರತಿಯೊಂದು ಸ್ಟೆಪ್ ಅನ್ನು ಇಲ್ಲೇ ವ್ಯಾಲ್ಯೂಸ್ ಬರೀರಿ, ಅವಾಗ ಕನ್ಫ್ಯೂಷನ್ ಆಗಲ್ಲ. ಸೆಕೆಂಡ್ ಸಿಟಿಯಿಂದ 3rd ಸಿಟಿಗೆ, ಸೆಕೆಂಡ್ ಟು 3rd ವ್ಯಾಲ್ಯೂ ಈಸ್ 35. ಸೆಕೆಂಡ್ ಟು 4 ವ್ಯಾಲ್ಯೂ ಈಸ್ 25. ನೆಕ್ಸ್ಟ್ 3rd to 2nd ವ್ಯಾಲ್ಯೂ ಈಸ್ 35. 3rd to 4 ವ್ಯಾಲ್ಯೂ ಈಸ್ 30. ನೆಕ್ಸ್ಟ್ 4 to 2 ವ್ಯಾಲ್ಯೂ ಈಸ್ 25. 4 to 3 ವ್ಯಾಲ್ಯೂ ಈಸ್ 30. ನೆಕ್ಸ್ಟ್ ಇವಾಗ ಫಸ್ಟ್ ಸಿಟಿ ಆಗಿದೆ, ಸೆಕೆಂಡ್ ಸಿಟಿ ಆಗಿದೆ, 3rd ಸಿಟಿ ಆಗಿದೆ. ಇನ್ನು ಉಳಿದಿರೋದೇನು, 4th ಸಿಟಿ ಮಾತ್ರ ಉಳ್ಕೊಂತು. ನೆಕ್ಸ್ಟ್ ಇಲ್ಲಿ ಫಸ್ಟ್ ಆಗಿದೆ, ಸೆಕೆಂಡ್ ಆಗಿದೆ, 4th ಆಗಿದೆ. ಇನ್ನು ಉಳಿದಿದ್ದು ಯಾವುದು, 3rd ಸಿಟಿ ಮಾತ್ರ. ಫಸ್ಟ್ ಸಿಟಿ ಆಗಿದೆ, 3rd ಸಿಟಿ ಆಗಿದೆ, ಸೆಕೆಂಡ್ ಸಿಟಿ ಆಗಿದೆ. ಇನ್ನು ಉಳಿದಿರೋದು ಯಾವುದು, 4th ಸಿಟಿ. ನೆಕ್ಸ್ಟ್ ಫಸ್ಟ್ ಸಿಟಿ ಆಗಿದೆ, 3rd ಸಿಟಿ ಆಗಿದೆ, 4th ಸಿಟಿ ಆಗಿದೆ. ಇನ್ನು ಉಳಿದಿರೋದು ಯಾವುದು, ಸೆಕೆಂಡ್ ಸಿಟಿ ಮಾತ್ರ. ನೆಕ್ಸ್ಟ್ ಫಸ್ಟ್ ಸಿಟಿ ಟ್ರಾವೆಲ್ ಆಗಿದೆ, 4th ಆಗಿದೆ, ಸೆಕೆಂಡ್ ಆಗಿದೆ. ಇನ್ನು ಉಳಿದಿರೋದು ಯಾವುದು, 3rd ಸಿಟಿ. ನೆಕ್ಸ್ಟ್ ಫಸ್ಟ್ ಸಿಟಿ ಆಗಿದೆ, 4th ಸಿಟಿ ಆಗಿದೆ, 3rd ಸಿಟಿ ಆಗಿದೆ. ಇನ್ನು ಉಳಿದಿರೋದು ಯಾವುದು, ಕೇವಲ ಸೆಕೆಂಡ್ ಸಿಟಿ. ಸೊ ನಾನು ಏನ್ ಹೇಳಿದ್ದೆ, ಒಂದು ಸಿಟಿಗೆ ನಾವು ಟ್ರಾವೆಲ್ ಮಾಡಿದ್ರೆ ಮತ್ತಿನ್ನೊಂದ್ಸಲಿ ಟ್ರಾವೆಲ್ ಮಾಡಂಗಿಲ್ಲ, ವಿತ್ ದಿ ಲೋ ಕಾಸ್ಟ್ ಹೋಗ್ಬೇಕು. ಮೂರನೇದಾಗಿ ನಾನು ಎಲ್ಲಿಂದ ಶುರು ಮಾಡಿದ್ದೆ ಅಲ್ಲಿಗೆ ನಾನು ವಾಪಸ್ ಬರ್ಬೇಕು, ಅಂದ್ರೆ ನನ್ನ ಮನೆಗೆ ನಾನು ವಾಪಸ್ ಬರ್ಬೇಕಲ್ವಾ, ಆ ರೀತಿ. ಸೊ ಎಲ್ಲಿಂದ ಶುರು ಮಾಡಿದ್ದು, 1 ಇಂದ. ಸೊ ಪ್ರತಿಯೊಂದರಿಂದನೂ ಕೂಡ ನಾನು ಲಾಸ್ಟ್
ಫಸ್ಟ್ ಸಿಟಿಗೆ ವಾಪಸ್ ಬರಬೇಕು. ಸೊ ವ್ಯಾಲ್ಯೂಗಳನ್ನು ಬರೀರಿ. 3 to 4, ಸೊ 3 to 4 ವ್ಯಾಲ್ಯೂ ಈಸ್ 30. ನೆಕ್ಸ್ಟ್ 4 to 3 ಅಂದ್ರೂ ಕೂಡ ವ್ಯಾಲ್ಯೂ ಈಸ್ 30. 2 to 4 ಅಂದ್ರೆ ವ್ಯಾಲ್ಯೂ ಈಸ್ 25. 4 to 2 ಅಂದ್ರೂ ಕೂಡ ವ್ಯಾಲ್ಯೂ ಈಸ್ 25. 2 to 3, 2 ಇಂದ 3ಗೆ ವ್ಯಾಲ್ಯೂ ಈಸ್ 35. 3 to 2 ಅಂದ್ರೂ ಕೂಡ 35. ನೆಕ್ಸ್ಟ್ 4 ಇಂದ 1ಗೆ ವ್ಯಾಲ್ಯೂ ಈಸ್ 20. 3 ಇಂದ 1ಗೆ ವ್ಯಾಲ್ಯೂ ಈಸ್ 15. 4 ಇಂದ 1ಗೆ ವ್ಯಾಲ್ಯೂ ಈಸ್ 20. 2 ಇಂದ 1ಗೆ ವ್ಯಾಲ್ಯೂ ಈಸ್ 10. 3 ಇಂದ 1ಗೆ ವ್ಯಾಲ್ಯೂ ಈಸ್ 15. ನೆಕ್ಸ್ಟ್ 2 ಇಂದ 1ಗೆ ವ್ಯಾಲ್ಯೂ ಈಸ್ 10. ಸೊ ಇವಾಗ ನಾನು ಏನು ಮಾಡಬೇಕು ಅಂತಂದ್ರೆ, ನಾನು ಇಲ್ಲಿ ಬರೆದಿದ್ದೀನಲ್ಲ ಆದಷ್ಟು ಪಾಸಿಬಿಲಿಟೀಸು ಅದು ಅಷ್ಟನ್ನು ಕೂಡ ಒಂದು ಸೈಡು ನಾನು ಬರೆದುಬಿಟ್ಟು ಅಷ್ಟ್ರದ್ದು ಕೂಡ ಆಗುವಂತಹ ಮ್ಯಾಕ್ಸಿಮಮ್ ಪ್ರಾಫಿಟ್, ಸೊ ಅಷ್ಟ್ರದ್ದು ಕೂಡ ಆಗುವಂತಹ ಮ್ಯಾಕ್ಸಿಮಮ್ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿಬೇಕು. ಸೊ ಫಸ್ಟ್ ಎಲ್ಲಿಂದ ಎಲ್ಲಿಗೆ ಹೋಗೋದು ನೋಡಿ. ಸೊ 1 ಫಸ್ಟ್ ಸಿಟಿಯಿಂದ ಸೆಕೆಂಡ್, ಸೆಕೆಂಡಿಂದ ಥರ್ಡ್, ಥರ್ಡಿಂದ ಫೋರ್ತ್, ಫೋರ್ತಿಂದ 1. ಸೊ ಫಸ್ಟಿಂದ ಸೆಕೆಂಡಿಂದ ನಾನು ಥರ್ಡ್ ಸಿಟಿಗೆ ಹೋದೆ, ಥರ್ಡ್ ಸಿಟಿಯಿಂದ ಫೋರ್ತ್ ಸಿಟಿ, ಫೋರ್ತ್ ಸಿಟಿಯಿಂದ ಫಸ್ಟ್ ಸಿಟಿ. ಇದು 1. ನೆಕ್ಸ್ಟ್ 1 2 4 3 1, 1 2 4 3 ಮತ್ತೆ 1. ನೆಕ್ಸ್ಟ್ ನಾನು ಯಾವ ರೀತಿ ಬರೀತಿದ್ದೀನಿ ಅದೇ ರೀತಿ ಬರೀರಿ, ಎಕ್ಸಾಮ್ ಅಲ್ಲಿ ಫುಲ್ ಮಾರ್ಕ್ಸ್ ಸಿಗುತ್ತೆ. 1 3 2 4 1, 1 3 2 4 1. ನೆಕ್ಸ್ಟ್ 1 3 4 2 1, 1 3 4 2 1. ನೆಕ್ಸ್ಟ್ 1 4 2 3 1, 1 4 2 3 1. Next 1 4 3 2 1, 1 4 3 2 1. ಸೊ ಇವಾಗ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿತಾ ಹೋಗಿ, ಕ್ಯಾಲ್ಕುಲೇಟರ್ ನ ಯೂಸ್ ಮಾಡಿ, ಈಸಿ ಆಗುತ್ತೆ. ಸೊ ಫಸ್ಟ್ ಬರ್ಕೊಳ್ಳೋಣ. 1 ಇಂದ 2ಗೆ ವ್ಯಾಲ್ಯೂ ಇಸ್ 10 ಪ್ಲಸ್ 2 ಇಂದ 3ಗೆ ವ್ಯಾಲ್ಯೂ ಇಸ್ 35 ಪ್ಲಸ್ 3 ಇಂದ 4ಗೆ ವ್ಯಾಲ್ಯೂ ಇಸ್ 30 ಪ್ಲಸ್ 4 ಇಂದ 1ಗೆ ವ್ಯಾಲ್ಯೂ ಇಸ್ 20. ಸೊ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಣ. ನೆಕ್ಸ್ಟ್ ಇದು ಮೊದಲನೇದು. ಎರಡನೇ ಪಾಸಿಬಿಲಿಟಿ ಏನು, 1 ಇಂದ 2ಗೆ ವ್ಯಾಲ್ಯೂ ಇಸ್ 10 ಪ್ಲಸ್ 2 ಇಂದ 4ಗೆ ವ್ಯಾಲ್ಯೂ ಇಸ್ 25 ಪ್ಲಸ್ 4 ಇಂದ 3ಗೆ ವ್ಯಾಲ್ಯೂ ಇಸ್ 30 ಪ್ಲಸ್ 3 ಇಂದ 1ಗೆ ವ್ಯಾಲ್ಯೂ ಇಸ್ 15. ಸೊ ದಿಸ್ ಈಸ್ ದ ಸೆಕೆಂಡ್ ಪಾಸಿಬಿಲಿಟಿ. ನೆಕ್ಸ್ಟ್ ಮೂರನೇ ಪಾಸಿಬಿಲಿಟಿ ಏನು, 1 ಇಂದ 3ಗೆ 15 ಪ್ಲಸ್ 3 ಇಂದ 2ಗೆ ವ್ಯಾಲ್ಯೂ ಇಸ್ 35 ಪ್ಲಸ್ 2 ಇಂದ 4ಗೆ ವ್ಯಾಲ್ಯೂ ಇಸ್ 25 ಪ್ಲಸ್ 4 ಇಂದ 1ಗೆ ವ್ಯಾಲ್ಯೂ ಇಸ್ 20. ಸೊ ಈ ರೀತಿ ನೀವು ಪ್ರತಿಯೊಂದು ಪಾಸಿಬಿಲಿಟಿದು ಕೂಡ ಪಾತ್ ಕಾಸ್ಟ್ ಅನ್ನ ಕಂಡುಹಿಡಿತಾ ಹೋಗಬೇಕು. 1 ಇಂದ 3ಗೆ ವ್ಯಾಲ್ಯೂ ಇಸ್ 15 ಪ್ಲಸ್ 3 ಇಂದ 4ಗೆ ವ್ಯಾಲ್ಯೂ ಇಸ್ 30 ಪ್ಲಸ್ 4 ಇಂದ 2ಗೆ ವ್ಯಾಲ್ಯೂ ಇಸ್ 25 ಪ್ಲಸ್ 2 ಇಂದ 1ಗೆ ವ್ಯಾಲ್ಯೂ ಇಸ್ 10. ನೆಕ್ಸ್ಟ್ ಪಾಸಿಬಿಲಿಟಿ 1 ಇಂದ 4ಗೆ 20 ಪ್ಲಸ್ 4 ಇಂದ 2ಗೆ 25 ಪ್ಲಸ್ 2 ಇಂದ 3ಗೆ 35 ಪ್ಲಸ್ 3 ಇಂದ 1ಗೆ 15. ನೆಕ್ಸ್ಟ್ ಲಾಸ್ಟ್ ಒನ್, 1 ಇಂದ 4ಗೆ 20 ಪ್ಲಸ್ 4 ಇಂದ 3ಗೆ 30 ಪ್ಲಸ್ 3 ಇಂದ 2ಗೆ 35 ಪ್ಲಸ್ 2 ಇಂದ 1ಗೆ 10. ಸೊ ಇದಷ್ಟು ಕೂಡ ವ್ಯಾಲ್ಯೂನ ಕಂಡುಹಿಡಿತಾ ಹೋಗಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿಕೊಂಡು 10 ಪ್ಲಸ್ 35 ಪ್ಲಸ್ 30 ಪ್ಲಸ್ 20. ಸೊ ವ್ಯಾಲ್ಯೂ ಏನಾಗುತ್ತೆ 95. ಸೊ ಕ್ಯಾಲ್ಕುಲೇಟರ್ ಏನು ಬೇಡ. 30 ಪ್ಲಸ್ 15 ಅಂದರೆ 45, 45 ಪ್ಲಸ್ 25 ಅಂತ ಅಂದರೆ 50, 70, 70 ಪ್ಲಸ್ 10 ವಿಲ್ ಬಿ 80. ನೆಕ್ಸ್ಟ್ 15 ಪ್ಲಸ್ 35 ಅಂತ ಅಂದರೆ 50, 50 ಪ್ಲಸ್ 25 75, 75 ಪ್ಲಸ್ 20 ವಿಲ್ ಬಿ 95. ನೆಕ್ಸ್ಟ್ 15 ಪ್ಲಸ್ 30 ವಿಲ್ ಬಿ 45, 45 ಪ್ಲಸ್ 25 ಅಂತ ಅಂದರೆ 50, 70, 70 ಪ್ಲಸ್ 10 ವಿಲ್ ಬಿ 80. ನೆಕ್ಸ್ಟ್ 20 ಪ್ಲಸ್ 25 ಅಂತ ಅಂದರೆ 45, 45 ಪ್ಲಸ್ 35 ಅಂತ ಅಂದರೆ 50, 50 ಪ್ಲಸ್ 30 ಅಂದರೆ 80, 80 ಪ್ಲಸ್ 15 ವಿಲ್ ಬಿ 95. ನೆಕ್ಸ್ಟ್ 20 ಪ್ಲಸ್ 30 50, 50 ಪ್ಲಸ್ 35 ಅಂತಂದ್ರೆ 85, 85 ಪ್ಲಸ್ 10 ವಿಲ್ ಬಿ 95. ಇವಾಗ ಲೋಯೆಸ್ಟ್ ಪಾತ್ ಕಾಸ್ಟ್ ಎಲ್ಲೆಲ್ಲಿದೆ ನೋಡಿ, 95, 95, 80, 95, 80, 95. ಸೊ ಈ ಎರಡು ಸಿಚುವೇಶನ್ ಅಲ್ಲಿ ನಮಗೆ ಕಡಿಮೆ ಕಾಸ್ಟ್ ಸಿಕ್ಕಿದೆ. ಅಂದ್ರೆ ಏನು, ನಾವು ಒಂದು ಸಿಟಿಯಿಂದ
ಎಲ್ಲಾ ಸಿಟಿಗೂ ಕೂಡ ಒಂದೇ ಸಲ ಹೋಗ್ತಾ ಇದೀವಿ, ಮತ್ತೆ ವಾಪಸ್ ಯಾವ ಸಿಟಿಯಿಂದ ಶುರು ಮಾಡಿದ್ದು ಅದೇ ಸಿಟಿಗೆ ಬರ್ತಾ ಇದೀವಿ ವಿತ್ ದಿ ಲೋ ಕಾಸ್ಟ್. ಸೊ ಇವಾಗ ನಮಗೆ ಎರಡು ಪಾಸಿಬಿಲಿಟಿ ಇದೆ. ಮೊದಲನೇ ಪಾಸಿಬಿಲಿಟಿ ಏನು, ಫಸ್ಟ್ ಸಿಟಿಯಿಂದ ನಾನು ಸೆಕೆಂಡ್ ಸಿಟಿಗೆ ಹೋಗಿ ಸೆಕೆಂಡ್ ಸಿಟಿಯಿಂದ ಫೋರ್ತ್ ಸಿಟಿ, ಫೋರ್ತ್ ಇಂದ ಥರ್ಡ್ ಇಂದ ಫಸ್ಟ್ ಸಿಟಿ, ಆರ್ ಈ ಪಾತ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಇನ್ನೊಂದು ಪಾತ್ ಏನು, ಫಸ್ಟ್ ಸಿಟಿಯಿಂದ ಥರ್ಡ್ ಸಿಟಿ, ಥರ್ಡ್ ಸಿಟಿಯಿಂದ ಫೋರ್ತ್ ಸಿಟಿ, ಫೋರ್ತ್ ಸಿಟಿಯಿಂದ ಸೆಕೆಂಡ್ ಸಿಟಿ, ಸೆಕೆಂಡ್ ಸಿಟಿಯಿಂದ ಫಸ್ಟ್ ಸಿಟಿ. ಸೊ ಇದನ್ನು ಕೂಡ ಯೂಸ್ ಮಾಡಿ. ಇವೆರಡರಲ್ಲಿ ಯಾವ್ದಾದ್ರು ಒಂದು ಪಾತನ್ನ ಯೂಸ್ ಮಾಡಿದ್ರೆ ಕಡಿಮೆ ಕಾಸ್ಟ್ ಅಲ್ಲಿ ಎಲ್ಲಾ ಸಿಟಿಗಳನ್ನು ಮತ್ತೆ ಯಾವ ಸಿಟಿಲಿ ನಾನು ಶುರು ಮಾಡಿದ್ದೆ ವಾಪಸ್ ಅದೇ ಸಿಟಿಗೆ ನಾನು ತಲುಪಬಹುದು ವಿತ್ ದಿ ಲೋಯೆಸ್ಟ್ ಕಾಸ್ಟ್. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಜಾಸ್ತಿ ಪ್ರಾಬ್ಲಮ್ಗಳನ್ನ ಇದೇ ಟಾಪಿಕ್ ಮೇಲೆ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗುತ್ತೆ, ಅದಕ್ಕೋಸ್ಕರ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.